ಈ ಪ್ರಕರಣವನ್ನ ನೀವು ನಾಳೆ ಜನಮಾನಸ ಮರೆಯುವ ಮೊದಲು ಮುಗಿಸುತ್ತೀರಾ ಅನ್ನೋ ನಂಬಿಕೆ ವಿಶ್ವಾಸ ನಮ್ಗೆ ಯಾಕೆ ಇರಬೇಕು? ಒಳ್ಳೆ ಪ್ರಶ್ನೆ. ಇಲ್ಲಿ ಒಂದೇ ವರ್ಷದಲ್ಲಿ ಎಲ್ಲ ಪ್ರೊಸೀಡಿಂಗನ್ನು ಮುಗಿಸ್ಬೇಕು, ಇಲ್ದಿದ್ರೆ ಕ್ಲೋಸ್ ಮಾಡಬೇಕು ಅನ್ನೋ ಅರ್ಥದಲ್ಲಿರೋ ಒಂದು ಸೆಕ್ಷನ್ ಇದೆ. ಅಂದ್ರೆ ಈಸ್ ಇಟ್ ಅ ಡೀಮ್ಡ್ ಕ್ಲೋಜರ್? ಹೌದು. ಒಂದು ವರ್ಷ ಆಯ್ತು ಅಂದಾಕ್ಷಣ ಅವ್ರು ಏನೂ ನಾಟ್ ಪ್ರೊಸೀಡ್ ಫರ್ದರ್ ಅನ್ನೋ ಸೆಕ್ಷನ್ ಇದೆ. ಅಲ್ಲಿ ಆಟೋಮ್ಯಾಟಿಕ್ ಕ್ಲೋಸ್. ಹಂಗಾಗಿ ರೀ ಓಪನ್ ಜಾಗ ಇದೆಯೋ? ಇಲ್ಲ. ಪ್ರಶ್ನೆ ಇದೆ. ಇದಕ್ಕೆ ಸಿಂಪಲ್ ಇಲ್ಲ ಉತ್ತರ ಕೊಡೋದು. ಇಂಥದೇ ಸೆಕ್ಷನ್ಗಳನ್ನ ಕೋರ್ಟ್ಗಳು ಇಂಟರ್ಪ್ರಿಟ್ ಮಾಡಿದ್ದಾರೆ. ಸಪೋಸ್ 1 year ಇದೆ, ನೀವೇ ಟೈಮ್ ತಗೊಳ್ತಾ ಹೋಗಿಬಿಡ್ತೀರಿ. ಯಾರು ಬಾಧಿತರೋ ಅವರು ಟು ಟೇಕ್ ದ ಬೆನಿಫಿಟ್ ಆಫ್ ದಿಸ್ ಸೆಕ್ಷನ್. ಅವಾಗ ಐ ಫೀಲ್ ದಟ್ ದಿ 1 year ಪೀರಿಯಡ್ ವಿಲ್ ಬಿ ಎಕ್ಸ್ಟೆಂಡೆಡ್. ಯಾರು ಎಕ್ಸ್ಟೆಂಡ್ ಮಾಡ್ಬೇಕು? ಅದನ್ನ ಕೋರ್ಟ್ಗಳೇ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಕೋರ್ಟ್ಗಳೇ ಎಕ್ಸ್ಟೆಂಡ್ ಮಾಡಬೇಕು. ಬಿಕಾಸ್ ಯು ಕೆನಾಟ್ ಟೇಕ್ ದ ಬೆನಿಫಿಟ್ ಆಫ್ ಯುವರ್ ಓನ್ ರಾಂಗ್ ಅನ್ನೋದು ಈ ಆಕ್ಟ್ನಿಂದ ನಿಜವಾಗಲೂ ಜನ ಒಂದು ವೇಳೆ ಬೇನಾಮಿ ಆಸ್ತಿ ಅಲ್ಲ ಅಂತಾಗಿಬಿಟ್ರೆ ಅವ್ರ ಮನೆಗೆ ಹೋಗುತ್ತೆ, ಅವ್ರು ತಗೊಂಡು ಹೋಗ್ತಾರೆ. ಬೇನಾಮಿ ಆಸ್ತಿ ಎಂದು ಆಗಿಬಿಟ್ಟರೆ ವಶಪಡಿಸಿಕೊಳ್ಳತ್ತೆ ಕೇಂದ್ರ ಸರ್ಕಾರ. ಆದರೆ ಅಷ್ಟಕ್ಕೆ ನಿಲ್ಲುವುದಿಲ್ಲ. ಕಾರಣ ಪೀನಲ್ ಪ್ರಾವಿಷನ್ಸ್, ಶಿಕ್ಷೆಯ ರೂಪದ ಕೇಸುಗಳು ಪ್ರತ್ಯೇಕವಾಗಿ ಬರುತ್ತದೋ ಜೊತೆಯಲ್ಲೇ ಬರುತ್ತದೋ? ಅಲ್ಲಿ 2 ಆಸ್ಪೆಕ್ಟ್ ಇದೆ. ಬೇನಾಮಿ ಟ್ರಾನ್ಸಾಕ್ಷನ್ಸ್ ಈ ಆಕ್ಟ್ ಬಂದ ನಂತರನೂ ಇದನ್ನ ನೀವು ಮಾಡಿದ್ರೆ ಶಿಕ್ಷೆ ಇದೆ. 1 ರಿಂದ 7 ವರ್ಷ ಶಿಕ್ಷೆ ಇದೆ. ಟ್ರಾನ್ಸಾಕ್ಷನ್ ಯಾವುದು? ನೋ ಪರ್ಸನ್ ಶಾಲ್ ಅಂತ ಇರೋದಕ್ಕೆ ಸೆಕ್ಷನ್. ಬೇನಾಮಿ ಆಸ್ತಿ ಎಂದು ಪ್ರೂವ್ ಆದ ಮೇಲೆ ಶಿಕ್ಷೆಯ ಪ್ರಕ್ರಿಯೆ ಪ್ರಾರಂಭ ಆಗಲ್ಲ. ಅಲ್ಲಿರುವಂತ ಸೆಕ್ಷನ್ ನೋ ಪರ್ಸನ್ ಶಾಲ್ ಎಂಟರ್ ಇನ್ ಟು ಸಚ್ ಟ್ರಾನ್ಸಾಕ್ಷನ್ ಅನ್ನೋ ಅರ್ಥದಲ್ಲಿ ಶಾಲ್ ಅಂತಿರೋದಕ್ಕೆ 1/11/2016 ನಂತರ ನೀವು ಆಗಿತ್ತು ಅಂದ್ರೆ ಅದು ಅಫೆನ್ಸ್ ಆಗ್ತದೆ. ಆಯ್ತು, ನಿಮ್ಮ ಪ್ರಕಾರದಲ್ಲಿ ನಾವೆಲ್ಲ ಒಪ್ತೀವಿ. ನಿಮ್ಮ ಆಕ್ಟ್ ತುಂಬಾ ಚೆನ್ನಾಗಿದೆ, ಭಾಳ ಹಲ್ಲು ನಾಲಿಗೆ ಎಲ್ಲ ಕೊಟ್ಟಿದ್ದೀರಿ, ಅದಕ್ಕೆ ಕಚ್ಚಕ್ಕೆ ಬಡಿಯಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದೀರಿ. ನಮಗಿರುವ ಏಕೈಕ ಸಮಸ್ಯೆ ನಮ್ಮ ನ್ಯಾಯಾಲಯಗಳ ವೇಗದ ಗತಿ. ಹಾಗಾಗಿ ದಿಸ್ ಇಸ್ ವೇರ್ ಭಾರತದ ಪ್ರಜೆ ಈ ಕಾನೂನನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲವೇನೋ ಎಂಬ ಭಯ ಮೂಡುತ್ತೆ. ಇಲ್ಲ, ಹಾಗನ್ಸಲ್ಲ ನನಗೆ. ಯಾಕೆ ಅಂದರೆ ಇದರಲ್ಲಿ ಇನ್ನೂ ಒಂದು ಸೆಕ್ಷನ್ ಇದೆ. ಇದಕ್ಕಿರುವಂಥ ಯಾವುದೇ ಇದಕ್ಕೆ ಸಂಬಂಧಪಡುವಂಥ ವ್ಯಾಜ್ಯಗಳು ನ್ಯಾಯಾಲಯಕ್ಕೆ ಹೋಗಬಾರ್ದು ಅನ್ನೋ ಸೆಕ್ಷನ್ ಇದೆ. ನ್ಯಾಯಾಲಯಕ್ಕೆ ಹೋಗೋಕ್ಕೆ ಬರಲ್ಲ. ಅದು ಈ ಅಥಾರಿಟಿ ಏನಿದ್ದಾರೆ, ಅಡ್ಜುಡಿಕೇಟಿಂಗ್ ಅಥಾರಿಟಿ, ನಂತರ ಅಪಲೇಟ್ ಅಥಾರಿಟಿ, ಅವ್ರ ಮುಂದೆನೇ ನಡಿಬೇಕು. ಸರ್, ನೀವು 1 ಆಫೀಸರ್ ಮಾಡ್ತಿರೋ 2 ಮಾಡ್ತಿರೋ, ದೇಶದಲ್ಲಿ ಸಾವಿರಾರು ಬೇನಾಮಿ ಕೇಸ್ಗಳಿವೆ, ಬೇನಾಮಿ ಪ್ರಾಪರ್ಟಿಗಳಿವೆ. ಸಾಗರೋಪಾದಿಯಲ್ಲಿ ದೂರುಗಳು ಹರಿದು ಬಂದು ಬಿಡ್ಬೋದು. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬೇಕಾದಂಥ ವ್ಯವಸ್ಥೆ ನಮ್ಮ ಹತ್ರ ಇದೆಯೇನು? ವ್ಯವಸ್ಥೆ ಮಾಡ್ಕೊಳ್ಬೇಕು ಇವರು. ಇಲ್ಲದೆ ಅಂದರೆ ತಾವು ಹೇಳ್ದಂಗೆ ಕಾನೂನು ಪ್ರಕ್ರಿಯೆ ಫೇಲ್ ಆಗ್ಬೋದು. ಸರ್, ಈಗ ಬೇಕಾಗುವಂಥದ್ದು ವ್ಯವಸ್ಥೆ ಮಾಡ್ಕೋಬೇಕು. ಅಲ್ಲಿರುವಂಥದ್ದು ಆಫೀಸರ್ಸ್ ಏನಿದ್ದಾರೆ ನೋಡಿ, ಅವರು 3 ಜನರ ಟ್ರೈಬ್ನಲ್ಲು, ನಂತರ ಮೇಲ್ಮನವಿ ಪ್ರಾಧಿಕಾರ, ಇಲ್ಲಿ ಕೋರ್ಟ್ಗಳಿಲ್ಲ. ಎಸ್ ಮೇಡಮ್. ಸರ್, ಈಗ ನೋಟ್ ಬ್ಯಾನ್ ವಿಚಾರದಲ್ಲಿ ಉದ್ದೇಶ ಎಷ್ಟು ಸರ್ವಾಗಿದೆ ಅನ್ನುವಂಥ ಸಣ್ಣ ವಿವಾದ ಶುರುವಾಗಿದೆ. ಈಗ ಬೇನಾಮಿ ಆಸ್ತಿದು ನೀವು ಹೇಳ್ತಾ ಇರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಅಪಾಯಿಂಟ್ಮೆಂಟ್ಗಳು ಆಗಬೇಕು, ಸಿಕ್ಕಾಪಟ್ಟೆ ಅದೇನೇನು ರಚನೆ ಆಗಬೇಕು. ನಾವು ಈ ಜನವರಿ 1 ಶುರು, ಎಲ್ಲರಿಗೂ ಗಡಗಡ ನಡುಕ ಅನ್ನೋದು ಇಲ್ಲ. ಇನ್ನು ಬಹಳ ದಿನ ಹೋಗುತ್ತೆ. ಇದು ಹಂಗಲ್ಲ, ತಪ್ಪು ಮಾಡಿದವನು ಇನ್ನು ಅದನ್ನು ಕರೆಕ್ಟ್ ಮಾಡೋಕ್ಕಾಗಲ್ಲ. ಗ್ಯಾರಂಟಿ ಇದೆ. ಯಾಕಂದ್ರೆ ಕಂದಾಯ ಇಲಾಖೆ ಅಥವಾ ಕಂದಾಯ ವಿಚಾರದಲ್ಲಿ ಒಂದಿದೆ, ಎಲ್ಲವೂ ದಾಖಲೆಗಳಲ್ಲಿ ನಡೆಯತಕ್ಕದ್ದು. 500 ರೂಪಾಯಿ ಕಾಳದನ ಕಪ್ಪು ಹಣ ಇಟ್ಟಿದ್ರೆ ಔಸಿ ದಿಂಬು ಕೆಳಗಡೆ ಇಟ್ಕೋಬಹುದು. ಬೇಕಿದ್ರೆ ಹೋದ್ರೂ 500 ರೂಪಾಯಿ ಅಂತ ಇಟ್ಕೋಬಹುದು. ಆದ್ರೆ ಈ ದಾಖಲೆಯನ್ನ ದಿಂಬಲ್ಲ, ಹಾಸಿಗೆಯ ಕೆಳಗಡೆ ಇಟ್ಟರೂ ಉಪಯೋಗವಿಲ್ಲ. ಹಾಗಾದ್ರೆ ಇದು ಬರೋದು ಯಾವಾಗ ಸರ್? ಹಂಗಾದ್ರೆ ಜಾರಿಗೆ ಬಂದಾಗಿದೆ ಅಲ್ಲ, ಈ ತರದ್ದು ಎಲ್ಲ ಅಪಾಯಿಂಟ್ಮೆಂಟ್ಗಳ ಪ್ರೊಸೀಜರ್ ಸ್ಟಾರ್ಟ್ ಆದ ತಕ್ಷಣ ಆಟೋಮ್ಯಾಟಿಕಲಿ ಅಡ್ಜುಡಿಕೇಶನ್ ವಿಲ್ ಬಿಗಿನ್. ಇನ್ನೊಂದು ಆಸ್ಪೆಕ್ಟ್ ಇದೆ. ನಾನು ಈ ಸೆಕ್ಷನ್ ಹೇಳುವಂಥ 1 ವರ್ಷ ಬಿಗಿನ್ ಆಗೋದು ಯಾವಾಗ ಅಂದರೆ ನೋಟಿಸ್ ಕೊಟ್ಟಾದ್ಮೇಲೆ. ಹಾಗಾಗಿ ನೋಟಿಸ್ ಕೊಡೋಕ್ಕಿಂತ ಪೂರ್ವದಲ್ಲೇ ಎಲ್ಲದನ್ನೂ ನೋಡಿಕೊಂಡು ನಂತರ ಪ್ರೊಸೀಡ್ ಆಗ್ಬಿಟ್ರೆ ನೀವು ಹೇಳುವಂಥ ಪ್ರಶ್ನೆಗೆ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಸಿಗ್ಬೋದು. ನನಗೆ ಗೊತ್ತಿಲ್ಲ, ನಿಮಗಿರೋ ಆಶಾ ಭಾವನೆ ಇವತ್ತಿನ ನನ್ನ ಅನುಭವದಲ್ಲಿ ನನಗಿಲ್ಲ. ನಾನೇನು ಮಾಡಲಿ? ಐ ಹ್ಯಾವ್ ಟು ವೆಯ್ಟ್ ಅಂಟಿಲ್ ಮೊದಲನೆಯ ಬಲಿ ಯಾವುದಾಗತ್ತೆ ಅನ್ನೋದನ್ನು ನೋಡ್ಬೇಕು. ನನಗೆ ಆ ಸಂತೋಷದ ದಿನ ಕಾಯ್ತಾ ಇದ್ದೀನಿ. ಆಸ್ತಿ ಯಾವುದು ವಶ ಆಗತ್ತೆ ನೋಡ್ಬಿಡೋಣ. ರಾಜಕೀಯ ಪಕ್ಷಗಳು ಸೇರಿದಂತೆ ಸರ್, ಪಕ್ಷಗಳು ರಾಜಕೀಯ ತೆರಿಗೆ ವಿನಾಯಿತಿಯನ್ನು ಪಡಿತಾ ಇರುವಂತಹ ಪಕ್ಷಗಳು ಆಸ್ತಿ ಅದಕ್ಕೆ ಬರಲ್ಲ. ಅವು ಬೇನಾಮಿ ಆಸ್ತಿ ಮಾಡ್ಕೊಂಡಿರಲ್ಲ. ಅದರಲ್ಲಿ ಬೇನಾಮಿ ಮಾಡ್ಕೊಂಡಿದ್ರೆ ಅವರು ಸೈಟ್ ಕವರ್ ಆಗೋದಿದೆ ಸೆಕ್ಷನ್. ಪಕ್ಷದ ಹೆಸರಿನಲ್ಲಿ ಬೇನಾಮಿ
ವೆದರ್ ರಾಜಕೀಯ ಪಕ್ಷ ಮಾಡಿದ್ರು ಅಷ್ಟೇ, ಇನ್ನೊಬ್ಬ ಮಾಡಿದ್ರು ಅಷ್ಟೇ, ಮತ್ತೊಬ್ಬ ಮಾಡಿದ್ರು ಅಷ್ಟೇ. ಬೇನಾಮಿ ಇಸ್ ಬೇನಾಮಿ, ಓವರ್ ಇಶ್ಯೂ. ಆ ಎಲ್ಲಾ ಪ್ರಾಪರ್ಟಿ ಶ್ರಾದ್ದ ಆಗ್ಬೋದು, ಪಕ್ಷನೇ ಇರಬಹುದು, ತಿಥಿನೇ ಬರಬಹುದು, Next ಬರಬೇಕು ಅಷ್ಟೇ. ಆದ್ರೆ ನಮಗಿರುವ ಅನುಮಾನ ಇದು ಇಷ್ಟೇ. ಇವೆಲ್ಲವನ್ನ ನಾವು ನಿಮ್ಮ ಹತ್ರ ಕೇಳಿದ್ದೀವಿ. ನಾವು ಜನರಿಗೆ ಹೇಳಲೇಬೇಕಾದ ಅಂಶವನ್ನು ಯಾವ್ದಾದ್ರು ಬಿಟ್ಟಿದ್ದೀವೋ? ತುಂಬ ಜನರು ಮೇಡಮ್ ಹೇಳ್ತಾ ಇದ್ರು, ಅನೇಕರು ತಮ್ಮೇಲೆಲ್ಲ ಬರ್ಬೋದು ಅನ್ನೋ ಭಯದಲ್ಲಿ ಇದ್ದಾರೆ. Yes. ಅದಕ್ಕೆ ನೀವು ಮೊದಲೇ ಉತ್ತರ ಕೊಟ್ಬಿಟ್ರಿ. ಕರೆಕ್ಟ್. ಅದು ಅನೇಕರಿಗೆ ಬರೋ ಪ್ರಶ್ನೆನೇ ಇಲ್ಲ. ಮತ್ತು ಇನ್ನೊಂದು ಆಸ್ಪೆಕ್ಟ್ ಇದೆ, ಇದು ವರ್ತ್ ಗೇಮ್ ಈಸ್ ನಾಟ್ ವರ್ತ್ ದ ಕ್ಯಾಂಡಲ್ ಅನ್ನಿಸ್ತು ಅಂದರೆ ಸುಮ್ಮನೆ ಅಂಥದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲಿ ಗೌರ್ಮೆಂಟು ಒಂದು ಸ್ಟ್ಯಾಂಡರ್ಡ್ ಲೇ ಡೌನ್ ಮಾಡಿ, ನಾರ್ಮ್ಸನ್ನು ಲೇ ಡೌನ್ ಮಾಡಿ, ಪ್ರಾಪರ್ಟಿ ವಿಚ್ ಯು ಆರ್ ಚೇಸಿಂಗ್ ಇಟ್ ಶುಡ್ ಬಿ ವರ್ತ್ ವೈಲ್. ಯಾಕೆಂದರೆ ನಿಮ್ಮ ಇಂಟೆನ್ಷನ್ ಏನು? ರಾಜಪೊಕ್ಕಸವನ್ನು ಹಿಡಿದಾಗಿಸೋದು. ಅಂದ್ರೆ ₹8 ಕೈ ಹಾಕಬೇಡಿ ಅಂತ ನಾವು ಲೋಕಾಯುಕ್ತಾಗ ಅವಾಗ ಹೇಳ್ತೀವಿ. ಈ ಕಾನ್ಸ್ಟೇಬಲ್ಗಳು ಅವ್ರನ್ನ ₹100 ₹50 ಹೋಗ್ಬೇಡ್ರಿ, ದೊಡ್ಡ ಕುಳ ಇಟ್ಕೊಂಬನ್ರಿ, ಮೀನನ್ನು ನೋಡ್ತೀವಿ ಅಂತ. ಸಿಂಪಲ್. ಸೇಮ್. ಆಲ್ ರೈಟ್. ಶ್ರೀ ಕೃಷ್ಣ ದೀಕ್ಷಿತ್, ಅಸಿಸ್ಟೆಂಟ್ ಸಾಲಿಸಿಟರ್ ಜನರಲ್, ಭಾರತ ಸರ್ಕಾರ, ನಮ್ಮ ಜೊತೆ ಈ ವಿವರಣೆಗಳನ್ನು ಸಾಕಷ್ಟು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಬಹುಶಃ ನಿಮ್ಗೆ ಅನುಮಾನಗಳು ಬಂದಾಗ ಅದಕ್ಕೆ ತಕ್ಕಂತೆ ಉತ್ತರಗಳನ್ನು ನಾವು ಕೊಡ್ತೀವಿ. ಮಗದೊಮ್ಮೆ ಹೋಗುವುದಕ್ಕೆ ಮೊದಲು ನಿಮಗೊಂದು ಥ್ಯಾಂಕ್ ಯು ಸರ್, ಸೋ ನೈಸ್ ಆಫ್ ಯು, ಯು ಹ್ಯಾವ್ ಸ್ಪೆಂಡ್ ಸೋ ಮಚ್ ಟೈಮ್. ನಾನು ಮಗದೊಮ್ಮೆ ಹೋಗುವುದಕ್ಕೆ ಮೊದಲು ಹೇಳ್ತೀನಿ, ಶ್ರೀಸಾಮಾನ್ಯರು, ಬಡವರು ಅಥವಾ ಮಧ್ಯಮ ವರ್ಗದವರು ಈ ಬೇನಾಮಿ ಆಸ್ತಿ ವಿಚಾರದಲ್ಲಿ ವಿಪರೀತ ತಲೆಯನ್ನು ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಶ್ರೀಮಂತರು, ಅತಿ ಶ್ರೀಮಂತರು, ಅತ್ಯಂತ ಶ್ರೀಮಂತರು, ಅಸಹ್ಯಕರ ಶ್ರೀಮಂತರು ಎಲ್ಲರೂ ಬೇಕಿದ್ದರೆ ಅಕ್ರಮವಾಗಿ ಆಸ್ತಿ ಮಾಡಿದ್ದರೆ, ಶ್ರೀಮಂತಿಕೆಯಲ್ಲಿ ಮನಿ ಸ್ಟಿಂಗ್ಸ್ ಅಂತಾರೆ, ದುಡ್ಡು ಕೆಟ್ಟ ವಾಸನೆ ಬರುತ್ತೆ ಅಂತಾರೆ. ಎಲ್ಲ ದುಡ್ಡು ಅಲ್ಲ, ಅಕ್ರಮವಾಗಿ ಮಾಡಿದ್ದು ಸ್ಟಿಂಗ್ಸ್. ಹಾಗಾಗಿ ಆ ಮಾಡಿದವರು ಚಿಂತೆ ಮಾಡಿಕೊಳ್ಳಿ. ನಾವು ಈ ಆಟನ ನೋಡೋಣ. ನರೇಂದ್ರ ಮೋದಿ ದೇಖಾವೆ 2 ಇದು, ದೇಖಾವೆ 1 ನೋಟ್, ದೇಖಾವೆ 2 ಇದು ನೋಡೋಣ. ನಾವು ಒಂದೊಂದು ಫಿಲಮನ್ನು ನೋಡ್ಕೊಂಡೇ ಹೋಗೋಣ ಜನ. ಲೆಟ್ಸ್ ಎಂಜಾಯ್. ಯಾಕೆ ಪ್ರಾರಂಭ ಆಗಿದ್ದರೆ ಬೇನಾಮಿ ಆಸ್ತಿಕತೆ ಏನೇ ಆಗಲಿ, ಪ್ರಧಾನಿ ಕೇಳಿದ 50 ದಿನಗಳಲ್ಲಿ 46 ದಿನಗಳು ಕಳೆದೋಗಿದೆ, ಕೆಲವೇ ಗಂಟೆಗಳಲ್ಲಿ ಎಲ್ಲನೂ ಮುಗಿದೋಗ್ಬಿಡುತ್ತೆ. ಆದರೆ ನೋಟು ಬವಣೆ ನೀಗುವ ಲಕ್ಷಣ ಅಂತೂ ಇನ್ನು ಸ್ಪಷ್ಟವಾಗಂತೂ ಯಾವುದೂ ಕಾಣಿಸ್ತಾ ಇಲ್ಲ. ಹಳೆ ನೋಟಿನ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆಲ್ಲ ಚಿಂತನೆ ಮಾಡ್ತಿದೆ. 30ರ ಬಳಿಕ 500 ಹಾಗೂ 1000 ಮುಖಬೆಲೆ ನೋಟುಗಳು ಪತ್ತೆಯಾದರೆ ₹50,000 ದಂಡ ಅಥವಾ ಪತ್ತೆಯಾದ ಹಣಕ್ಕಿಂತ 5 ಪಟ್ಟು ಹೆಚ್ಚಿನ ದಂಡ ವಿಧಿಸುವ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಕೇಂದ್ರ ಮುಂದಾಗಿದೆ. ಹೀಗಾಗಿ ಡಿಸೆಂಬರ್ 30ರ ಬಳಿಕವೂ ಹಳೆ ನೋಟುಗಳನ್ನು ದಾಸ್ತಾನು ಇಟ್ಟರೆ ಫೈನ್ ಬೀಳೋ ಸಾಧ್ಯತೆ ಇದೆ ಅಂತ ಕಾಣುತ್ತೆ. ಆದರೆ ಇವೆಲ್ಲ ಪಲಿಸಲ್ಲ, ಕ್ಯಾಶ್ಲೆಸ್ ಗಿಶ್ಲೆಸ್ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಖರ್ಗೆ ಹೇಳ್ತಾರೆ. ಸರ್, ಅಂದ್ರೆ ಈಗ ಹೊಸ ನೋಟುಗಳು ಇವ್ಯಾ ಅಂತ ಟ್ರೇಸ್ ಮಾಡ್ತಾ ಇದ್ರು, ಈಗ ಹಳೆ ನೋಟುಗಳಿದಾವ ಅಂತಾನು ರೇಡ್ ಮಾಡ್ತಾರೆ. ಹಳೆ ನೋಟುಗಳು ಅಂದ್ರೆ ನಿಮ್ಮ ಮನೆಯಲ್ಲಿ ನನ್ನ ನೆನಪಿಗೋಸ್ಕರ ನಾನು ಒಂದು ನೋಟನ್ನು ಇಟ್ಟು ಕಟ್ಟು ಹಾಕಿಸಿದ್ದೇನೆ ಅಂದ್ರೆ ಅಲ್ಲ. ಬಹಳ ಜನ ಇಟ್ಕೊಂಡಿದ್ದಾರೆ ಇವತ್ತು. ಹೌದೌದು. ₹500 ಒಂದು ನೋಟು, ₹1000 ಒಂದು ನೋಟನ್ನ ಹೋದ್ರೈತ ದುಡ್ಡು ಅಂತ ದುಡ್ಡು ಇದ್ದವ್ರು ದಿನಕ್ಕೆ ₹200 ದುಡಿಯೋವನು ಅವನು ಇಟ್ಕೊಳ್ಳಲ್ಲ, ಅದನ್ನ ಇಟ್ಕೊಂಡಿದ್ದಾರೆ. ಹಂಗೆ ಒಂದು ಫ್ರೇಮ್ ಹಾಕ್ಸ್ಬಿಟ್ಟು ಇಡೋಣ, ನನ್ನ ಟೈಮಲ್ಲಿ ಆಗಿದ್ದು ಕಾಯಿನ್ ಕಲೆಕ್ಷನ್ ತರ ಇಡೋಣ ಅಂತ ಇಟ್ಟಿದ್ದಾರೆ. ಅದಕ್ಕಲ್ಲ, ಮನೇನ ದಾಳಿ ಮಾಡಿದಾಗ ಒಂದು 25 ಲಕ್ಷ ಹಳೆ ನೋಟ್ ಸಿಕ್ಕೋದು, 50 ಲಕ್ಷ ಹಳೆ ನೋಟ್ ಸಿಕ್ಕೋದು, 2 ಕೋಟಿ ಹಳೆ ನೋಟ್ ಸಿಕ್ಕೋದು ಅಂದ್ರೆ ಯಾಕೆ ಇಟ್ಕೊಂಡೆ ಅಂತ ಕೇಳಬೇಕಲ್ಲ. ಯಾಕೆ ಬ್ಯಾಂಕ್ ಹಾಕ್ಲಿಲ್ಲ ನೀನು? ಇಲ್ಲ, ಬ್ಯಾಂಕ್ಗೆ ಹಾಕ್ಬೇಕು. ಸಕ್ರಮವಾಗಿದ್ರೆ, ನ್ಯಾಯಬದ್ಧವಾಗಿದ್ದಿದ್ರೆ ಬ್ಯಾಂಕ್ಗೆ ಹಾಕ್ತೀಯಾ. ನ್ಯಾಯಬದ್ಧವಾಗಿ ಇಲ್ಲದಿದ್ದರೆ ನೀನು ಮನೆಯಲ್ಲಿ ಇಟ್ಕೊಂಡಿದೀಯಾ ಅಂದ್ರೆ ಅದು ಕಪ್ಪಾಣ ಅಂತ ಆಯ್ತಂಗಾರೆ. ಇಲ್ದ್ರದಕ್ಕೆ ಉತ್ತರ ಕೊಡಬೇಕಾಗಿತ್ತು. ನೀನು ಯಾಕೆ ಇಟ್ಕೊಂಡಿದೀಯಾ ಅಂತ ಕೇಳ್ತಾರೆ. ಕಳೆದ ಏಪ್ರಿಲ್ನಲ್ಲಿ 20-25% ಆಸ್ತಿ ತೆರಿಗೆ ಏರಿಕೆ ಮಾಡಿದ ಬಿಬಿಎಂಪಿ ಈಗ ಕಸದ ನಿರ್ವಹಣೆಯ ಸೇವಾ ಶುಲ್ಕದಲ್ಲೂ ಕೂಡ ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ರೆಡಿ ಆಗಿದೆ. ಆರೋಗ್ಯ ಕರ, ಗ್ರಂಥಾಲಯ ಕರ, ಭಿಕ್ಷುಕರ ಕರವನ್ನು ಆಸ್ತಿ ತೆರಿಗೆಯಲ್ಲಿ ವಸೂಲಿ ಮಾಡ್ತಿತ್ತು. ಆದ್ರೆ ಈಗ 10-15% ಸೇವಾ ಶುಲ್ಕವನ್ನ ಕಸ ನಿರ್ವಹಣೆ ಹೆಸರಿನಲ್ಲಿ ವಿಧಿಸ್ತಾ ಇದೆ. ಇದೇ ತಿಂಗಳ 29ರಂದು ನಡೆಯುವಂತಹ ಸಭೆಯಲ್ಲಿ ವಿಷಯ ಮಂಡನೆಯ ಪಾಲಿಕೆ ಸಿದ್ಧತೆ ನಡೆಸ್ತಾ ಇದೆ. ಪದ್ಮಾವತಿ ಮೇಯರ್ ಅವರನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ನಿರ್ವಹಣೆಗೆ ಪ್ರತಿ ವರ್ಷ 500 ಕೋಟಿ ಬಿಬಿಎಂಪಿ ಖರ್ಚು ಮಾಡ್ತಾ ಇದೆ, ಹೀಗಾಗಿ ಸೇವಾ ಶುಲ್ಕ ನಾಗರಿಕರಿಗೆ ಹೊರೆ ಆಗಲ್ಲ ಅಂತ ಸಮಜಾಯಿಷಿ ಕೊಡ್ತಾ ಇದ್ದಾರೆ. ನಾವು ಏನು ಜನಗಳಿಗೆ ಏನು ಹೊರೆ ಆಗ್ತಾ ಇಲ್ಲ. ಇರ್ತಕ್ಕಂಥ ಹಾಲಿ ಏನ್ ಕಟ್ತಾ ಇದ್ದಾರೆ ಅದ್ರ ಮೇಲೆ ತಿಂಗಳಿಗೆ 15% ಮಾತ್ರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಕಮಿಷನ್ ಒಂದು ನೋಟ್ ಕಳ್ಸಿಕೊಟ್ಟಿದ್ದಾರೆ. ಸಾಗಾಣಿಕೆಗೆ 500 ಕೋಟಿ ರೂಪಾಯಿ ನಾವು ಮಾಡೋದ್ರಿಂದ ರೆಡ್ಯೂಸ್ ಆಗ್ಬೋದು. ಪ್ರಾಬ್ಲಮ್ ಈಸ್ 15 ಕೋಟಿ ರೂಪಾಯಿ ನಮಗೆ 15% ಕೊಡೋದಲ್ಲ, 500 ಕೋಟಿ ನಡೀತಾ ಇರೋದೇನಿದೆ ಈ ಕಸದ ವ್ಯವಹಾರ, ಅದೇ ಸ್ಕ್ಯಾಮ್ ಅನ್ನೋದು ನಮ್ಮ ವಾದ. ಯಾರಿಗೆ ಕೊಡ್ತಿದ್ದೀರಿ ಗುತ್ತಿಗೆ, ಎಷ್ಟು ಗಾಡಿ ಕೊಡ್ತಿದ್ದೀರಿ, ಎಷ್ಟು ಗಾಡಿ ತೋರಿಸಿ ಎಷ್ಟು ಗಾಡಿ ಮಾಡ್ತಿದ್ದಾನೆ, ಕಾರ್ಪೊರೇಟರ್ಗಳ ಹಿಡಿತದಲ್ಲಿ ಏನಿದೆ, ಕಾರ್ಪೊರೇಟರ್ಗಳ ವ್ಯವಹಾರಗಳು ಏನು ಈ ವಿಚಾರದಲ್ಲಿ
ಕಸ ವ್ಯವಹಾರದಲ್ಲಿ 15 ಜನನ್ನ ತೋರಿಸಿ 6 ಜನದ ಕೈಲಿ ಕೆಲಸ ಹೆಂಗೆ ಮಾಡಿಸ್ತಾ ಇದ್ದೀರಿ? ಯಾವ್ಯಾವ ಕೆಲಸ ಎಷ್ಟೆಷ್ಟು ಮಾಡಿಸ್ಬೇಕು, ಎಷ್ಟು ಮಾಡಿಸ್ತಾ ಇದ್ದೀರಿ, ಹೆಂಗೆ ಲೂಟಿ ಆಗ್ತಿದೆ ಆ ದುಡ್ಡು ಅನ್ನೋದು ನಮ್ಮ ಪ್ರಶ್ನೆ. 500 ಅಲ್ಲ, ಈಗಿರೋ 300 ಕೋಟಿಲೇ ಮುಗಿಬೇಕಿತ್ತಿದು. ಪಬ್ಲಿಕ್ ಡೊಮೈನ್ ಹಾಕ್ಲಿ ಸರ್, ಅವರು 500 ಕೋಟಿ ಹೆಂಗ್ ಖರ್ಚು ಮಾಡ್ತಾ ಇದೀವಿ? ಏನು ಇಲ್ಲ, ಟೆಂಡರ್ ಹೆಂಗ್ ಕೊಟ್ಟಿದೀವಿ ಅಂತ ತೋರಿಸ್ತೀವಿ, ಒಬ್ರು ಕ್ಯಾಲ್ಕುಲೇಟ್ ಮಾಡಿ ನಾವು ತೋರಿಸ್ತೀವಿ ಬೇಕಾದ್ರೆ. ಆಲ್ ರೈಟ್. ಬಯಲುಸೀಮೆ ಜಿಲ್ಲೆಗಳಿಗೆ ಜೀವಜಲ ತುಂಬ 13,000 ಕೋಟಿ ಎತ್ತಿನಹೊಳೆ ಯೋಜನೆಗೆ ಕರಾವಳಿ ಭಾಗದಿಂದ ವಿರೋಧ ಮುಂದುವರೆದಿದೆ. ಯೋಜನೆಯನ್ನು ಟೀಲಿ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ನಡೆಸಿದ್ರು, ಅದು ವಿಫಲವಾಯಿತು. ಭಾಗದ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಕರಾವಳಿ ಭಾಗದವರು ಅಲ್ಲೇ ಕಚ್ಚಾಡಿದ್ರು, ಜಗಳ ಆಯಿತು. ಸರ್ಕಾರ ಕಾಟಾಚಾರಕ್ಕೆ ಸಭೆ ಕರೆದಿದೆ ಅನ್ನೋದು ಅವರು ಮಾತಾಯಿತು. ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಕೋಲಾರಕ್ಕೆ ನೀರು ಕೊಡೋದಕ್ಕೆ ನಮಗೆ ವಿರೋಧ ಇಲ್ಲ, ಯೋಜನೆ ಹೆಸರಿನಲ್ಲಿ ಸರ್ಕಾರ ಬಯಲುಸೀಮೆ ಹಾಗೂ ಕರಾವಳಿ ಭಾಗದ ಜನರಿಗೆ ಮೋಸ ಮಾಡ್ತಿದೆ. ಅಂದರೆ ತಜ್ಞ ರಾಮಪ್ರಸಾದ್ ಅವರಿಂದ ಟೆಕ್ನಿಕಲ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಿಸಿದ್ದೇವೆ, ಯೋಜನೆಯನ್ನು ಮುಂದುವರಿಸ್ತೀವಿ, ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಎಂ ಬಿ ಪಾಟೀಲ್ ಅಂದರು. ಕಾಂಗ್ರೆಸ್ ಶಾಸಕರು ಅವಕಾಶ ಕೊಡದೆ ನಮಗೆ ಬಾಯಿ ಮುಚ್ಚಿಸೋ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ರಮಾನಾಥ್ ರೈ ಆಡಿದ ಮಾತಿಗೆ ಸಿಟ್ಟಿಗೆದ್ದು ಬಿಜೆಪಿಯವರು ಸಭಾತ್ಯಾಗ ಮಾಡಿದ್ರು. ಕೋಲಾರಕ್ಕೆ ನೀರು ಕೊಡಬೇಕು ಅಂತ ಹೇಳುವ ಅಂಶಕ್ಕೆ ನಮ್ಮದು 100ಕ್ಕೆ 100 ಬೆಂಬಲ ಇದೆ. ಆದರೆ ಇವತ್ತು ಸರ್ಕಾರ ಮಾಡುವಂಥ ಎತ್ತಿನಹೊಳೆ ಯೋಜನೆಯಿಂದ ಕೋಲಾರಕ್ಕೆ ನೀರು ಹೋಗುವುದೇ ಇಲ್ಲ. ಅದು ಪ್ರಾಕ್ಟಿಕಲ್ ನಾವು ಹೋಗಿರುವಂಥ, ನಾವು ತಿಳ್ಕೊಂಡಿರತಕ್ಕಂಥ ಸತ್ಯ ಮತ್ತು ನಮ್ಮ ಟೆಕ್ನಿಕಲ್ ಸೈಡಿಂದ ತಿಳಿದಿರುವಂಥ ಸತ್ಯ. ಭಾಗಶಃ ಕೆರೆಗಳನ್ನ 50% ಅಂದರೆ 50% ಕೆರೆಗಳನ್ನು ತುಂಬುವಂಥ ಕೆಲಸವನ್ನು ಸಹ ನಾವು ಹಾಕ್ಕೊಂಡಿರುವಂಥದ್ದು. ಅದು ಮಳೆಗಾಲದ ಸೀಸನ್ನಲ್ಲಿ ಜೂನ್ದಿಂದ ಅಕ್ಟೋಬರ್ವರೆಗೆ 4 ತಿಂಗಳ ಮಾತ್ರ ಇವತ್ತು ಸಹ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ಯಾವುದೇ ಬಾಧಕ ನೇತ್ರಾವತಿಗಾಗಲಿ ಕುಮುದಾರಗಾಗೋದಿಲ್ಲ. ಮಾತಾಡ್ಲಿಕ್ಕೆ ಅವರು ನಮಗೆ ಬಿಡ್ತಾ ಇಲ್ಲ ಸರಿಯಾಗಿ. ಅವರೇ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮಾತಾಡಬೇಕಾದವರು ಮಾತಾಡಲಿ, ಉತ್ತರ ಕೊಡಲಿ, ಅಥವಾ ಎಂ ಬಿ ಪಾಟೀಲ್ ಅವರು ಉತ್ತರ ಕೊಡಲಿ. ಎಲ್ಲ MLAಗಳು MP ಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನೀವು ಮಾತಾಡಬೇಡಿ ಗಲಾಟೆ ಮಾಡ್ತಾ ಇದ್ದಾರೆ. ಆ ಗಲಾಟೆ ಮಾಡೋರ ಮಧ್ಯದಲ್ಲಿ ನಮ್ಗೆ ಮಾತಾಡ್ಲಿಕ್ಕೆ ಭಾಳ ಕಷ್ಟ. ಬಿಜೆಪಿ ಅಂತೇಳಿ 2 ತಲೆಯ ಹಾವು ಇದ್ದಾಗೆ, ಮಂಗಳೂರಲ್ಲಿ ಒಂದು ಮಾತು, ಕೋಲಾರದಲ್ಲಿ ಒಂದು ಮಾತು, ಬೆಂಗಳೂರು ಸುತ್ತಮುತ್ತಲ ಒಂದು ಮಾತು. ಈ ಥರ 2 ವಾದವನ್ನು ಇಟ್ಕೊಂಡು ಅಲ್ಲೇ ಓಟ್ ಹೇಗೆ ಪಡೆಯುವುದು, ಇಲ್ಲೇ ಓಟ್ ಹೇಗೆ ಪಡೆಯುವುದು. ಆಲ್ ರೈಟ್, ಎಂಡ್ ಆಗಲ್ಲ ಅನ್ಸುತ್ತೆ. ಒಂದು ವಿರಾಮಕ್ಕೆ ಹೋಗಬೇಕು, ವಿರಾಮದಿಂದ ವಾಪಸ್ ಬರೋಣ. ಇವತ್ತಿನ ಪಬ್ಲಿಕ್ ಇರೋ ಕಡೆಗೆ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 2 ಮಕ್ಕಳ ದುರ್ಮರಣ ಮಾಸುವ ಮುನ್ನವೇ ಮಗದೊಂದು ಮಗು ಬಲಿಯಾಗಿದೆ. ಉದ್ಯಾನವನದ ಪಿಲ್ಲರ್ ಮೇಲಿರುವ ಕಲ್ಲಿನ ಕಲಾಕೃತಿ ಬಿದ್ದು ಶ್ರೀರಾಮ್ಪುರದ 6 ವರ್ಷದ ಬಾಲಕ ವಿಕ್ರಮ್ ಸಾವನ್ನಪ್ಪಿದ್ದಾನೆ. ಶಾಲೆಗೆ ರಜೆ ಇದ್ದ ಕಾರಣ ಕುಮಾರ್ ರೇವತಿ ದಂಪತಿ ಏಕೈಕ ಪುತ್ರ ಇಂದು ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಮ್ಮ ಹಾಗೂ 3 ಮಕ್ಕಳ ಜೊತೆ ಹೋಗಿದ್ದ. ಮಧ್ಯಾಹ್ನ ಬೊನ್ಸಾಯಿ ಪಾರ್ಕ್ ಹತ್ರ ಹೋಗ್ತಿದ್ದಾಗ ಕಲಾಕೃತಿ ಬಿದ್ದು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾನೆ. ಯಾರು ಬಂದು 10 ನಿಮಿಷದ ಬಳಿಕ ಬೈಕ್ ಸವಾರನೊಬ್ಬ ಸಹಾಯಕ್ಕೆ ಬಂದರೂ ಬಾಲಕನ ಪ್ರಾಣ ಉಗಿಲಿಲ್ಲ. ಸ್ಥಳದಲ್ಲಿದ್ದ ಬಹುತೇಕ ಜನ ಮಾನವೀಯತೆಯನ್ನು ಮರೆತು ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ರು, ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಏನೋ ವೆರಿ ಸ್ಯಾಡ್ ಅಷ್ಟೇ. ಆದರೆ ಈ ಎಲ್ಲದರ ಮಧ್ಯೆ ತಂದೆ ತಾಯಿಗಳು ಮಾತ್ರ ಆ ಮಗುವಿನ ಅಂಗಾಂಗವನ್ನು ದಾನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎದ್ದಿದ್ದೆ ನಮ್ಮ ಹುಡುಗಿ ಇವತ್ತು ಪಾರ್ಕ್ ಕರ್ಕೊಂಡು ಹೋಗಿದ್ದೀನಪ್ಪ, ಹೋಗೋಣ ಅಂದರೆ ಅಮ್ಗೆ ಇವರು ಆಟ ಮಾಡಿದ್ದಾರೆ. ಪಾರ್ಕ್ ಹೋಗೋಣ ಬಾರಮ್ಮ ಅಂತ ಅತ್ತನ ಕರೆದಿದ್ದಾರೆ. ಸರಿ ಅಂತ 2 ಗಂಟೆಗೆ ಮನೆಗೆ ಬಿಟ್ಟು ಇವ್ರು ಬಂದು ಏನೋ ಎಲ್ಲ ನೋಡ್ಕೊಂಡ್ರಂತೆ. ನೋಡ್ಕೊಂಡು ಏನೋ ಕಲ್ಲಿತ್ತಂತೆ, ಇಲ್ಲಿ ನಾನು ಫೋಟೋ ಹಿಡಿಬೇಕು ಅಂತ ಅವ್ನು ಕೇಳಿದ್ದಾನೆ. ಅಲ್ಲಿ ಹೋಗಿ ನಿಂತ್ಕೊಂಡು ಫೋಟೋ ಹಿಡಿದಿದ್ದಾನೆ. ಅಷ್ಟಂತೆ ನಮ್ಗೆ ಅವನಿಗೆ 2:15 ಗೊತ್ತಾಯಿತು. ಭಾರತದ ಬಲಿಷ್ಠ ಖಂಡಾಂತರ ಕ್ಷಿಪಣಿ ಅಗ್ನಿ 5 ಪರೀಕ್ಷಾರ್ಥ ಉಡಾವಣೆ ಯಶಸ್ವಿಯಾಗಿದೆ. ಒಡಿಶಾದ ವೀಲರ್ ದ್ವೀಪದಿಂದ ನಡೆಸಲಾದ ಪರೀಕ್ಷೆಯಲ್ಲಿ ಅಗ್ನಿ 5 ಟಾರ್ಗೆಟ್ ಅನ್ನು ಸಕ್ಸಸ್ ಆಗಿ ರೀಚ್ ಆಯಿತು. ಈ ಕ್ಷಿಪಣಿ ಮೂಲಕ ಚೀನಾ, ಅಮೆರಿಕ, ರಷ್ಯಾ ಸೇರಿದಂತೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸಾಲಿಗೆ ಭಾರತ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಅನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.